ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಚಿತಾರಾಮ್ ಡ್ರೈವರ್ನಿಂದ ಅಧಿಕಾರಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ರವಿಕುಮಾರ್ ಎಂಬ ಅಧಿಕಾರಿ ಕಣ್ಣಿಗೆ ಮುಷ್ಟಿಯಿಂದ ಗುದ್ದಿದ್ದಾರೆ. ನಟಿಯ ಕಾರ್ ಚಾಲಕ, ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಅಧಿಕಾರಿ ರವಿಕುಮಾರ್ ಅಂತ ಹೇಳಿ ಹಂಪಿ ಉತ್ಸವದ ವೇದಿಕೆಯ ಬಳಿ ನಡೆದಿರುವಂತಹ ಘನಘೋರ ಘಟನೆ ಇದು. ಸರ್ಕಾರಿ ಅಧಿಕಾರಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಡ್ರೈವರ್. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಜನರ ಗುಂಪು ಅಲ್ಲಿ ಸೇರಿದೆ, ಕಾರ್ ಇದೆ. ಇನ್ನು ಭದ್ರತಾ ವಿಚಾರಕ್ಕಾಗಿ ನಡೆದಿರುವಂತಹ ಗಲಾಟೆ ಇದು. ಹಾಗಾಗಿ ಅಧಿಕಾರಿಯ ಮೇಲೆ ಎರಗಿದಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಸಿಸಿಟಿವಿ ವಿಡಿಯೋವನ್ನ ಆಧರಿಸಿ ಪೊಲೀಸರಿಂದ ತನಿಖೆ ಚುರುಕುಗೊಳಿಸಲಾಗಿದೆ. ಹಲ್ಲೆಗೊಳಗಾದ ರವಿಕುಮಾರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಧಿಕಾರಿ ಮೇಲೆ ಕೈ ಮಾಡಿದಂತಹ ಡ್ರೈವರ್ ವಿರುದ್ಧ ಕ್ರಮಕ್ಕೆ ಆಗ್ರಹಗಳು ಕೇಳಿಬರ್ತಾ ಇದೆ. ಪೊಲೀಸ್ ಕಣ್ಗಾವಲಿನಲ್ಲಿ ಡೆಂಪಲ್ ಕ್ವೀನ್ ಡ್ರೈವರ್ ಸದ್ಯ ಇರುವಂತದ್ದು. ಇನ್ನು ಹಂಪಿ ಉತ್ಸವ ಅಂತ ಹೇಳಿದ್ರೆ 3 ದಿನಗಳಿಂದಲೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆದಿತ್ತು. ಆದರೆ ಕೊನೆಯ ದಿನ ಇವತ್ತು ಮಾತ್ರ ಈ ರೀತಿಯಾದಂತಹ ಗಲಭೆಗೆ ಕಾರಣವಾಗಿದೆ. ಹಂಪಿ ಉತ್ಸವ ಅಂತ ಹೇಳಿದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಸೇರುವಂತಹ ಒಂದು ಕಾರ್ಯಕ್ರಮ ಅದು. ಹಾಗೆ ಸಾಕಷ್ಟು ನಟ ನಟಿಯರು ಕೂಡ ಈ ಒಂದು ಸಮಾವೇಶಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ರಚಿತಾರಾಮ್ ಡ್ರೈವರ್ ಒಬ್ಬ ಸರ್ಕಾರಿ ಅಧಿಕಾರಿಗೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ಆದರೆ ಯಾವ ಕಾರಣಕ್ಕೆ ಏನು ಅನ್ನೋದು ಇನ್ನು ಪೊಲೀಸರು ತನಿಖೆ ಮಾಡಿದ ನಂತರದಲ್ಲಷ್ಟೇ ಗೊತ್ತಾಗತ್ತೆ. ಒಂದು ಕಡೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಕಾರ್ ಇದೆ, ಸಾಕಷ್ಟು ಜನ ಸೇರಿದ್ದಾರೆ. ಆ ಸಂದರ್ಭದಲ್ಲಿ ರಚಿತಾರಾಮ್ ಕಾರ್ ಡ್ರೈವರ್ ಅಧಿಕಾರಿಗೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಇದೀಗ ಬಯಲಿಗೆ ಬಂದಿದೆ.